ಕೆಆರ್ಪೇಟೆ ಪಟ್ಟಣದಲ್ಲಿ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ. ತಾಯಿ ಮತ್ತು ಮಕ್ಕಳ ಅಕಾಲಿಕ ಮರಣವನ್ನು ತಪ್ಪಿಸಲು ರಾಜ್ಯ ಸರ್ಕಾರವು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿದೆ. ತಾಲೂಕು ಕೇಂದ್ರಗಳಲ್ಲಿ ಹೈಟೆಕ್ ಆಸ್ಪತ್ರೆಗಳನ್ನು ಆರಂಭಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ರಾಜ್ಯದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನೀಡಿದ ಆತ್ಮೀಯ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಜನರು ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಂಗಳಿಗೆ ಹೋಗುವುದನ್ನು ತಪ್ಪಿಸಲು ಗ್ರಾಮೀಣ ಪ್ರದೇಶದಲ್ಲಿಯೇ ಸರ್ಕಾರದ ವತಿಯಿಂದ ಹೈಟೆಕ್ ಆಸ್ಪತ್ರೆಗಳನ್ನು ನಿರ್ಮಿಸಿ ತಜ್ಞ ವೈದ್ಯರನ್ನು ನೇಮಕ ಮಾಡಿ ಗುಣಮಟ್ಟದ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಲು ಆರೋಗ್ಯ ರಕ್ಷಾ ಕಾರ್ಡ್ ಅಥವಾ ಬಿಪಿಎಲ್ ಪಡಿತರ ಚೀಟಿಯನ್ನು ಹೊಂದಿದ್ದರೆ ಸಾಕು. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಎಲ್ಲಾ ರೀತಿಯ ವೈದ್ಯಕೀಯ ಚಿಕಿತ್ಸೆಗಳು ಉಚಿತವಾಗಿ ನಿಮ್ಮ ಮನೆಯ ಬಾಗಿಲನ್ನೆಯೇ ದೊರೆಯಲಿವೆ ಎಂದು ತಿಳಿಸಿದ ಅವರು, ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಅಂದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ರಾಜ್ಯದ ಸಚಿವರಾಗಿದ್ದ ನಾರಾಯಣಗೌಡ ಅವರ ಹೋರಾಟದ ಫಲವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೆಆರ್ಪೇಟೆಗೆ ಮಂಜೂರಾಗಿ ಬಂತು. ಇಂದು ಅಧಿಕಾರದಲ್ಲಿರುವ ನಾವು ಮುಂದುವರೆದ ಭಾಗವಾಗಿ ಆಸ್ಪತ್ರೆ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾದ ವೈದ್ಯಕೀಯ ಸಲಕರಣೆಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಿಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್ಡಿ ಮಂಜು ಮಾತನಾಡಿ, ಕೆಆರ್ಪೇಟೆ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರಬೇಕಾಗಿದ್ದ ವೈದ್ಯಕೀಯ ಸಲಕರಣೆಗಳು ಹಾಗೂ ಉಪಕರಣಗಳು ಪಕ್ಕದ ಕೆಆರ್ ನಗರ ತಾಲೂಕು ಆಸ್ಪತ್ರೆಗೆ ಹೋಗಿವೆ. ಆದ್ದರಿಂದ ನಮ್ಮ ನೂತನ ಆಸ್ಪತ್ರೆಗೆ ಹೊಸದಾಗಿಯೇ ವೈದ್ಯಕೀಯ ಉಪಕರಣಗಳನ್ನು ನೀಡಬೇಕು ಎಂದು ನಾನು ರಾಜ್ಯದ ಆರೋಗ್ಯ ಸಚಿವರು ಹಾಗೂ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮನವಿ ಮಾಡಿ ತಿಳಿಸಿದರು. ಅವರು ಹೊಸದಾಗಿಯೇ ವೈದ್ಯಕೀಯ ಪರಿಕರಗಳನ್ನು ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಈ ಆಸ್ಪತ್ರೆ ಕೆಆರ್ಪೇಟೆ ನಿರ್ಮಾಣವಾಗಲು ಮಾಜಿ ಸಚಿವರಾದ ನಾರಾಯಣಗೌಡರ ಪರಿಶ್ರಮವೇ ಕಾರಣ. ಅವರು ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ನೀಡುವ ಸಲಹೆ ಸಹಕಾರವನ್ನು ಪಡೆಯಲು ನಾನು ಸದಾ ಸಿದ್ಧರಾಗಿದ್ದೇನೆ ಎಂದು ಮಂಜು ಸ್ಪಷ್ಟಪಡಿಸಿದರು. ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಎಸ್ಸಿ ಮಂಜುಳಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮಂಡ್ಯ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಕೆ ಮೋಹನ್, ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ಮೈಸೂರು ವಿಭಾಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಡಾ ಮಲ್ಲಿಕಾ, ತಾಲೂಕು ಆರೋಗ್ಯ ಅಧಿಕಾರಿ ಡಾ ಜೆ ಅಜಿತ್, ತಹಶೀಲ್ದಾರ್ ಡಾ ಅಶೋಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಗ್ಯಾರಂಟಿ ಕಾರ್ಯಕ್ರಮಗಳ ತಾಲೂಕು ಅಧ್ಯಕ್ಷ ಎಬಿ ಕುಮಾರ್, ಕೆಯುಐಡಿಎಫ್ಸಿ ಮಾಜಿ ಅಧ್ಯಕ್ಷ ಮತ್ತಿಘಟ್ಟ ಕೃಷ್ಣಮೂರ್ತಿ, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಮೈಸೂರು ಲ್ಯಾಂಪ್ ಸಂಸ್ಥೆ ಮಾಜಿ ಅಧ್ಯಕ್ಷ ಬಿಎಲ್ ದೇವರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೊಡಗಹಳ್ಳಿ ಮಂಜೇಗೌಡ, ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷೆ ಆದಿಹಳ್ಳಿ ಮೀನಾಕ್ಷಿ, ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಅಕ್ಕಿ ಹೆಬ್ಬಾಳು, ವಿನುತಾ, ಲೋಲಾಕ್ಷಿ, ಶಿವಮ್ಮ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಜಗದೀಶ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶ್ರೀನಿವಾಸ್, ಮುಖಂಡರಾದ ಡಿ ಪ್ರೇಮಕುಮಾರ್, ಬಸ್ತಿ ರಂಗಪ್ಪ, ನಂಜುಂಡಸ್ವಾಮಿ, ಕೆಆರ್ ಬನ್ನಾರಿ, ಬಳ್ಳೇಕೆರೆ ವಿಜಯಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಕೆ ಮೋಹನ್ ಸ್ವಾಗತಿಸಿದರೆ, ಹಿರಿಯ ಆರೋಗ್ಯ ಅಧಿಕಾರಿ ಶಿಳನೇರೆ ಸತೀಶ್ ವಂದಿಸಿದರು. ಧರ್ಮೇಂದ್ರ ಕಾರ್ಯಕ್ರಮ ನಿರೂಪಿಸಿದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಂತರ ಪಿಲ್ಲರ್ ನಡೀತಾ ಇತ್ತು, ಸ್ವಲ್ಪ ಒಂದಂತರ ಬಿಡುಗಡೆ ಆಯಿತು. ನಂತರ ದಿನಗಳಲ್ಲಿ ನಾನು ಶಾಸಕರಾದ್ಮೇಲೆ ಸಚಿವರ ಜೊತೆ ಮತ್ತು ಸರ್ಕಾರದ ಜೊತೆ ಸಂಪರ್ಕ ಇಟ್ಕೊಂಡು ಮಿಕ್ಕ ಅನುದಾನವನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿಸಿ ಈ ಒಂದು ಅವ್ರದ್ದು ಸಹ ಒಂದು ಕೊಡುಗೆ ಇದೆ. ನಾವು ಯಾವ ಸರ್ಕಾರ ಮೊದಲು ಮಾಡಿಸಿದ ಕೆಲಸನ ನಮ್ಮದೇ ಕಾರ್ಯಕ್ರಮ ಅಂತ ಹೇಳಲ್ಲ. ಆ ಕಾಲದಲ್ಲಿ ಆಗಿತ್ತು, ಈ ಕಾಲದಲ್ಲಿ ಕಂಪ್ಲೀಟ್ ಆಯ್ತು ಅನ್ನೋ ಮಾತನ್ನ ಸದಸ್ಯರು ಹೇಳ್ತಾ, ಮಾನ್ಯ ನಾರಾಯಣಗೌಡರು ಮಾತಾಡ್ತಾ ಎಲ್ಲೋ ಒಂದ್ ಕಡೆ ಪ್ರಶ್ನೆಯಲ್ಲಿ ಹೇಳಿದ್ದಾರೆ, ಮಾನ್ಯ ಶಾಸಕರೇ ನೀವು ನಾವು ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು, ಶಾಸಕರಿದ್ರಿ, ಕೆಲಸ ಮಾಡ್ತಾ ಇದ್ರಿ. ನಮ್ಮ ಹಾಸ್ಪಿಟಲ್ಗೆ ಬಿಡುಗಡೆ ಆದಂತ ವೈದ್ಯಕೀಯ ಉಪಕರಣಗಳು ಕೇರಳ ತಾಲೂಕಿಗೆ ಹೊರಟೋಗಿದೆ. ಅದನ್ನ ತರಿಸುವಂತ ಒಂದು ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಮಾಡಿ ಒಬ್ಬ ಶಾಸಕರ ಕರ್ತವ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ.
ನಾನು ನಿಜವಾಗ್ಲೂ ವೇದಿಕೆ ಮುಖಾಂತರ ಗೌರವಾನ್ವಿತ ನಾರಾಯಣ ಗೌಡ್ರಿಗೆ ಹೇಳೋದಿಷ್ಟೇ, ಕೇರಳದ ಕೇರ್ಪೇಟೆ ಆಸ್ಪತ್ರೆ ಏನಿದೆ ಇದರ ಉದ್ದೇಶನೇ ನಾವು ತಾಯಿ ಮತ್ತು ಮಗುವಿನ ಮರಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ತಕ್ಷಣ ಬೇರೆ ಎಲ್ಲ ಈಗ ಹಾರ್ಟ್ ಅಟ್ಯಾಕ್ ಕೆಲವೊಮ್ಮೆ ಅವಕಾಶ ಸಿಗುತ್ತೆ, ಕೆಲವೊಮ್ಮೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಮಲಗಿದಂಗೆ ಅವರು ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹಾಗೆಯೇ ಈ ಪ್ರೆಗ್ನೆನ್ಸಿ ವಿಚಾರದಲ್ಲೂ ಸಹ ನಾವು ಬಹಳ ಎಚ್ಚರಿಕೆ ಇದ್ದೀವಿ. ಸೂಕ್ತವಾದಂತಹ ಡಾಕ್ಟರ ಮಾರ್ಗದರ್ಶನವನ್ನು ಪಡೆದು ಆಗಿದ್ದಾಗೆ ಚೆಕಪ್ ಮಾಡಿಸ್ತಾ ಇದ್ರೆ ಅದು ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಆರೋಗ್ಯದ ಮೇಲೆ ಅದು ವ್ಯತ್ಯಾಸನೂ ಆಗ್ಬೋದು, ಸಾವಿನವರೆಗೂ ತಗೊಂಡೋಗ್ಬೋದು. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಆಧಾರ್ ಕಾರ್ಡು ಅಥವಾ BPL ಕಾರ್ಡು ಇದ್ರೆ ಸಂಪೂರ್ಣವಾಗಿ ಉಚಿತವಾಗಿ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರತಿ ವರ್ಷ 3 ಬಾರಿ ದಂತ ವೈದ್ಯ ಚಿಕಿತ್ಸೆಯನ್ನು ಅಥವಾ ಟೆಸ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ PSCನಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 70ಕ್ಕೂ ಹೆಚ್ಚು ECG ಮಿಷನ್ಗಳನ್ನ CSR ಫಂಡ್ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು, ನಾನು, ನಮ್ಮ CEO ಮಾತಾಡಿ ಎಲ್ಲ ಥರದ ECG ಟೆಸ್ಟ್ ಮಾಡುವಂಥ ಎಕ್ವಿಪ್ಮೆಂಟನ್ನು ಎಲ್ಲ PSCಗಳಿಗೆ ಕೊಟ್ಟಿದ್ದೀವಿ. ಗೃಹ ಆರೋಗ್ಯ ಯೋಜನೆಯಲ್ಲಿ ಮನೆ ಮನೆಗೆ ತೆರಳಿ 14 ಕಾಯಿಲೆ ಬಗ್ಗೆ ತಿಳಿದುಕೊಂಡು ಅವರಿಗೆ ಚಿಕಿತ್ಸೆ ನೀಡುವಂಥ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಎಲ್ಲ ರಾಜ್ಯ ವಲಯದ ಆಂಬ್ಯುಲೆನ್ಸ್ಗಳಲ್ಲಿ ಉಚಿತವಾಗಿ ರೋಗಿಯನ್ನು ಬೇರೆ ಆಸ್ಪತ್ರೆಗೆ ತಲುಪಿಸುವ ವ್ಯವಸ್ಥೆಯನ್ನು ನಮ್ಮ DHO ಅವರು ಮಾಡಿದ್ದಾರೆ. ಕೇರ್ಪೇಟೆ 94-95% ಏನೋ ಆಗಿದೆ, ಇನ್ನೂ 5% ಆಗಬೇಕಾಗಿದೆ. ಇನ್ನು ಕಾಲ ಇದೆ. ನೀವು ವಾಲಂಟ್ರಿಯಾಗಿ ಶಾಸಕರು ಪ್ರಯತ್ನ ಮಾಡ್ಬೋದು, ಅಥವಾ ನಮ್ಮ ಪಕ್ಷದಿಂದ ಅದಕ್ಕೆ PLA ಟೂರ್ ಮಾಡಿದ್ದೀವಿ, ಅವರು ಪ್ರಯತ್ನ ಮಾಡ್ಬೋದು. ವಾಲಂಟ್ರಿಯಾಗಿ ನೀವು ಸಹ ಪ್ರಯತ್ನ ಮಾಡ್ಬೋದು. ಮತ್ತು ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಮಾಡಿದ ಥರ ಇನ್ನು ಮುಂದೆ ಈ SAR ಪರಿಷ್ಕರಣದಲ್ಲಿ ನೀವು ಇನ್ಕ್ಲೂಡ್ ಆಗದೇ ಇದ್ದರೆ ಈ ದೇಶದಲ್ಲಿ ನೀವು ಒಬ್ಬರು ಸಾರ್ವಜನಿಕವಾಗಿರ್ಬೋದು, ಆದರೆ ನಿಮಗೆ ಯಾವುದೇ ಥರದ ಸೌಲಭ್ಯ ಸರ್ಕಾರದ ಸಿಗಲ್ಲ. ಈಗ ಆಸ್ಪತ್ರೆಗೆ ಹೋಗಿ ಎಂಟ್ರಿ ಆದರೆ ನೀವು ಮುಂದೆ ಜೂನ್ ಜುಲೈನಲ್ಲಿ ಪರಿಷ್ಕರಣೆ ಆಗಿ ಅಂತಿಮಗೊಂಡ ಮೇಲೆ ನೀವು ವೋಟ್ ಲಿಸ್ಟ್ ಇಲ್ಲ ಅಂದರೆ ನಿಮಗೆ ಉಚಿತವಾದಂಥ ಅಕ್ಕಿ ಸಿಗಲ್ಲ, 2000 ರೂಪಾಯಿ ದುಡ್ಡು ಸಿಗಲ್ಲ, ಕರೆಂಟ್ ಫ್ರೀ ಸಿಗಲ್ಲ, ಉಚಿತವಾಗಿ ಆಸ್ಪತ್ರೆ ಸಿಗಲ್ಲ. ಇದು ಅಂತಿಮವಾದಂಥ ಇದೊಂಥರ ಎಚ್ಚರಿಕೆ ಅನ್ಕೋತಿರೋ, ಅಡ್ವೈಸ್ ಅನ್ಕೋತಿರೋ, ಮಾರ್ಗದರ್ಶನ ಅನ್ಕೋತಿರೋ, ನೀವು ಸಹ ನಿಮ್ಮ ಬುದ್ಧಿವಂತಿಕೆಯಿಂದ ಈಗ ಮ್ಯಾಪಿಂಗ್ ಆದಮೇಲೆ ಪ್ರತಿ ಮನೆಗೆ ಫಾರಂ ಕೊಡ್ತಾರೆ. ಆ ಫಾರಮ್ಮು ಈ ರಾಜ್ಯದಲ್ಲಿ ಎಲ್ಲರೂ ಒಂದು ಕಡೆ ಇರೋಕ್ಕೆ ಅವಕಾಶ. ನೀವು ಬೆಂಗಳೂರಲ್ಲಿರ್ಬೋದು, ಇಲ್ಲಿರೋದು ಇಲ್ಲಿ, ಮೈಸೂರಲ್ಲಿರೋದು ಮೈಸೂರು, ಎಲ್ಲರೂ ಒಂದು ಕಡೆ ಇರಲಿಕ್ಕೆ ಅವಕಾಶ ಇದೆ. ಅದನ್ನು ಚಾಯ್ಸ್ ಮಾಡಿಕೊಂಡು ಆಸ್ಪತ್ರೆಗೆ 28 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ದಿನಾಂಕ 21/7/2022 ಈ ಕಟ್ಟಡಕ್ಕೆ ಅಡಿಗಲ್ಲು ಹಾಕಿದರು. ನಂತರ ಇಂದಿನ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ H. ಮಂಜೂರ್ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳೊಡನೆ ಚರ್ಚಿಸಿ ಕಟ್ಟಡಕ್ಕೆ ಬೇಕಾದ ಹೆಚ್ಚಿನ ಅನುದಾನ ಮತ್ತು ಆಸ್ಪತ್ರೆಗೆ